ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿ ಗೆಳೆಯ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ, ಕೆಇಎ ನಲ್ಲಿ ಕಂಡಕ್ಟ್ ಮಾಡಿರೋಂತಹ KPCL ಎಕ್ಸಾಮ್ ಇವತ್ತು ಎಇ ದವರಿಗೆ ನಡೆದಿತ್ತು. ಅಂಡ್ ಕೆಇಎ ದವರು ಅಷ್ಟು ಸ್ಪೀಡ್ ಇದ್ದಾರೆ, ಐ ಕಾಂಟ್ ಬಿಲೀವ್ ದಿ ಸ್ಪೀಡ್. ಈ ಸ್ಪೀಡ್ ಬಂದ್ಬಿಟ್ಟು ಬುಲೆಟ್ ಟ್ರೈನ್ ತರನೇ ಎಕ್ಸ್ಪ್ರೆಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ದಿಸ್ ವೆರಿ ಹ್ಯಾಪಿ ಫಾರ್ ಕೆಇಎ ಅಂಡ್ ದೇರ್ ಫ್ಯಾಕಲ್ಟಿ ಮೆಂಬರ್ಸ್. ಸೊ ಈಗ ಅವ್ರೇನ್ ಮಾಡಿದಾರೆ ಅಂದ್ರೆ, ಇವತ್ತು ನೀವು ಎಕ್ಸಾಮ್ ಬರೆದು ಬಂದಿರೋಂತಹ ರಿಕ್ರೂಟ್ಮೆಂಟ್ ಇನ್ನ OMR ಕಾಪೀಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ ಗೈಸ್. ನೋಡಿ, ಎಕ್ಸಾಮ್ ಬರೆದು ಬಂದು ಹಾರ್ಡ್ಲಿ ಇನ್ನೊಂದು 3 ಅವರ್ಸ್ ಆಗಿಲ್ಲ. 3 to 5 o'clock ನಿಮ್ ಎಕ್ಸಾಮ್ ಮುಗ್ದಿತ್ತು. ಅಲ್ಲಿಂದ KEA ಸೆಂಟರ್ಗೆ ರೀಚ್ ಆಗೋದ್ರಲ್ಲಿ ಒಂದು 1 ಅವರ್ ಅಂತ ಅನ್ಕೊಳ್ಳಿ. ಬೆಂಗಳೂರು ಟ್ರಾಫಿಕ್ ಎಲ್ಲ ಕನ್ಸಿಡರ್ ಮಾಡ್ಕೊಂಡ್ರೆ ಎಲ್ಲಾ ಸೆಂಟರ್ಸ್ ಇಂದ ಬರೋದ್ರಲ್ಲಿ. ಓಕೆ, ಸೊ 1 ಅವರ್ ಅಲ್ಲಿ ಎಲ್ಲ ಪೇಪರ್ಸ್ ಅಂದ್ರೆ ವಿತಿನ್ 2 ಅವರ್ಸ್ ಅಲ್ಲಿ ಇಷ್ಟು ಸ್ಪೀಡ್ ಅಂತ ಅನ್ನೋದು ಒಂದು, ಇದು ಆಕ್ಚುಲಿ ಆಲ್ರೆಡಿ ನಿಮ್ಮ ಪೇಪರ್ಸ್ ಸಹ ವ್ಯಾಲ್ಯೂಯೇಟ್ ಆಗಿದೆ ಅಂತ ಅನ್ಸುತ್ತೆ ನನಗೆ. ಇಲ್ಲಿ ನಾನು ಕ್ಲಿಕ್ ಮಾಡೋದಾದ್ರೆ, ಇಲ್ಲಿ KPCL ರೀ ಎಕ್ಸಾಮ್ ಡಿಸ್ಟ್ರಿಕ್ಟ್ ಬರೀ ಬೆಂಗಳೂರಲ್ಲಿ ಮಾತ್ರ ನಡೆದಿರೋದು. ನಿಮ್ಮ ವೇರಿಯಸ್ ಎಕ್ಸಾಮಿನೇಷನ್ಸ್ ನಡೆದಿರುವಂತಹ 6 ಡಿಫ್ರೆಂಟ್ ಕ್ಯಾಡ್ರೇಸ್ ಎಕ್ಸಾಮ್ ನಡೆದಿದೆ ಇವತ್ತು. ಆ ಡಿಫ್ರೆಂಟ್ ಕ್ಯಾಡ್ರೆ ನಡೆದಿರೋದ್ರಲ್ಲಿ ಎಷ್ಟು ಜನ ಅಟೆಂಡ್ ಮಾಡಿದ್ದಾರೆ ಏನು ಅನ್ನೋ ಡೀಟೇಲ್ಸ್ ನ ಹಾಕಿದ್ದಾರೆ. ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮೊದಲದಾಗಿ ಹೇಳೋದಾದ್ರೆ, ಇದನ್ನೆಲ್ಲ ನಾನು ಆಲ್ರೆಡಿ ಓಪನ್ ಮಾಡಿ ಜಸ್ಟ್ ಕ್ರಾಸ್ ಚೆಕ್ ಮಾಡಿದ್ದೀನಿ. ಎಷ್ಟು ಆಗಿದೆ, ಎಷ್ಟು ಜನ ಅಟೆಂಡ್ ಮಾಡಿದ್ರು ಅಂದ್ರೆ 1620 ಜನ ಅಟೆಂಡ್ ಮಾಡಿದ್ದಾರೆ. ಯಾವುದು? ಎಇ ಎಲೆಕ್ಟ್ರಿಕಲ್ 1620 ಜನ ಅಟೆಂಡ್ ಮಾಡಿದ್ದಾರೆ. 148, 327, 41, ನಂತರ 706 ಜನ, ನಂತರ 69 ಜನ, ನಂತರ 429 ಜನ, ರಫ್ ಆಗಿ 1620 ಜನ ಅಟೆಂಡ್ ಮಾಡಿದ್ದಾರೆ. ಅಂಡ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ನೋಡೋದಾದ್ರೆ ಹಾರ್ಡ್ಲಿ 281 ಅನ್ಸುತ್ತೆ. ಲೆಟ್ ಮಿ ಚೆಕ್ ಇಟ್. ನೋಡಿ, 285 ಪೀಪಲ್ ಅಟೆಂಡ್ ಮಾಡಿದ್ದಾರೆ. ಓಕೆ, 285 ಜನ ಅಟೆಂಡ್ ಮಾಡಿದ್ದಾರೆ ಈ ನಮ್ಮ KEA ಇವತ್ತು ಕಂಡಕ್ಟ್ ಮಾಡಿರೋಂಥ ಎಕ್ಸಾಮ್ ಅನ್ನು. ಓಕೆ, ಐ ಬಿಲೀವ್ ನಿಮ್ಮ ಪೇಪರ್ಸ್ ಸಹ ವ್ಯಾಲ್ಯೂಯೇಟ್ ಆಗಿರುತ್ತೆ ಗೈಸ್ ಆಲ್ರೆಡಿ. ರಿಸಲ್ಟ್ಸ್ ಸಹ ಜಾಸ್ತಿ ಡಿಲೇ ಏನಾಗಲ್ಲ. ಒಂದ್ಸಲ ಕೀ ಆನ್ಸರ್ಸ್ ಬಿಡ್ತಾನೆ, ನೀವು ಚೆಕ್ ಮಾಡಿದ ನಂತರ ಅಬ್ಜೆಕ್ಷನ್ಸ್ ಇದ್ರೆ ಅಬ್ಜೆಕ್ಷನ್ಸ್, ನಂತರ ಡೈರೆಕ್ಟ್ ಕಂಪ್ಯೂಟ್ ರಿಸಲ್ಟ್ ಅಂತ ಹೊಡೆದ್ರೆ ನಿಮ್ಮ ರಿಸಲ್ಟ್ ಬಂದ್ಬಿಡುತ್ತೆ. ಶೀಟ್ ನ ಅಪ್ಲೋಡ್ ಮಾಡ್ಬಿಡ್ತಾರೆ ಅವರು. ಓಕೆ, ಅಂಡ್ ಅದೇ ತರ ಸಿಮಿಲರ್ ಆಗಿ ಕೆಮಿಸ್ಟ್ ಅಲ್ಲೂ ಸಹ ಎಷ್ಟು ಜನ ಬರೆದಿದ್ದಾರೆ ಅನ್ನೋ ಡಾಟಾ ನಾವು ನೋಡ್ಬೋದು. ಲೆಟ್ ಇಟ್ ಲೋಡ್. ಅಂಡ್ ಅಷ್ಟರಲ್ಲಿ ಸಿವಿಲು ಸಹ ಎಷ್ಟು ಜನ ಬರೆದಿದ್ದಾರೆ, 3 ಕಾಲೇಜಸ್ ಅಲ್ಲಿ ನಡೆದಿದೆ. ಯು ಕ್ಯಾನ್ ಚೆಕ್ ನ ಕೌಂಟ್ ಆಫ್ ಪೀಪಲ್. ಅಂಡ್ ಇನ್ಸ್ಟ್ರುಮೆಂಟೇಶನ್ ಸಹ ಎಷ್ಟು ಜನ ಬರೆದಿದ್ದಾರೆ ನೋಡೋಣ. ಓಕೆ, ನೋಡಿ, ಇನ್ಸ್ಟ್ರುಮೆಂಟೇಶನ್ ಅಲ್ಲಿ 237 ಜನ ಬರೆದಿದ್ದಾರೆ. ಎಷ್ಟು ಗೈಸ್? 237 ಜನ. ಇಷ್ಟೇ ಮೆಂಬರ್ಸ್ ಬರ್ದಿರೋದು ಔಟ್ ಆಫ್ ಎಷ್ಟು ನಿಮ್ಮ ಕಾಂಪಿಟೇಷನ್ ಇತ್ತು ಅಷ್ಟರಲ್ಲಿ ಬರ್ದಿರೋ. ಅಟೆಂಡ್ ಮಾಡಿರೋಂತಹ ಕ್ಯಾಂಡಿಡೇಟ್ಸ್ ಓನ್ಲಿ 237 ಪೀಪಲ್ ಇನ್ ಇನ್ಸ್ಟ್ರುಮೆಂಟೇಶನ್, ಎ ಇನ್ಸ್ಟ್ರುಮೆಂಟೇಶನ್. ಓಕೆ, ಅಂಡ್ ಸಿಮಿಲರ್ ಆಗಿ ನೀವು ಸಿಮಿಲರ್ ಆಗಿ ಕೆಮಿಸ್ಟ್ ಅವ್ರದ್ದು ಪೇಪರ್ಸ್ ನೋಡೋದಾದ್ರೆ 301 ಜನ ಬರ್ದಿದ್ದಾರೆ ಎಕ್ಸಾಮ್. ಓಕೆ, ಅಂಡ್ ಇದೇ ತರ ನೋಡ್ಕೋಬಹುದು. ನಿಮ್ಮ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಸಹ ಎಷ್ಟು ಕಾಲೇಜಲ್ಲಿ ಇತ್ತು? 5 ಕಾಲೇಜಲ್ಲಿ ಇತ್ತು. 5 ಕಾಲೇಜಲ್ಲಿ ಎಷ್ಟು ಜನ ಬರ್ದಿದ್ದಾರೆ ಅನ್ನೋ ಡಾಟಾನು ಸಹ ನಾವು ನೋಡಬಹುದು. ಓಕೆ, ಜಸ್ಟ್ ಐ ಲೋಡ್ ಆಲ್ ದ ಡೀಟೇಲ್ಸ್. ಅಂಡ್ ಪೇಪರಿನ ಪ್ಯಾಟರ್ನ್ ಸಹ ಏನ್ ಅಂತ ಡಿಫಿಕಲ್ಟಿ ಇರಲಿಲ್ಲ ಅನ್ನೋದು ನಾವು ನೋಡಿದೀವಿ. ಐ ಮೀನ್ ಪೇಪರ್ ವಾಸ್ ಲೈಕ್ 50-50 ತರ ಇದೆ. ಓಕೆ, 50 ಡಿಫಿಕಲ್ಟಿ ಲೆವೆಲ್ ಅಂಡ್ 50 ಈಸಿಯೆಸ್ಟ್ ಲೆವೆಲ್. ಮಾಡ್ರೇಟ್ ಅನ್ನೋದು ಓಕೆ, ಮಾಡ್ರೇಟ್ ಅಂತ ಕರೆಯೋದೇನು ಬೇಕಾಗಿಲ್ಲ. ಬಟ್ ಈ ಡಿಫಿಕಲ್ಟಿ ಈಸಿ ಅನ್ನೋದು ತಗೊಳೋದಾದ್ರೆ 50-50 ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಅಂಡ್ ಹಾರ್ಡ್ಲಿ ಕಟ್ ಆಫ್ ಬಂದ್ಬಿಟ್ಟು ಇಟ್ ವಿಲ್ ಬಿ ಅಬೌವ್ 50 ಗೈಸ್, ಅಬೌವ್ 50. ಯಾಕಂತಂದ್ರೆ ನೆಗೆಟಿವ್ಸ್ ಅದು ಇದೆಲ್ಲ ತಗೊಂಡ್ರೆ ಆವ್ರೇಜ್ ಅಲ್ಲಿ ಹೇಳ್ತಾ ಇದೀನಿ, ಆವ್ರೇಜ್ ಅಲ್ಲಿ ಅಬೌವ್ 50 to 60 ತನಕ ನಿಮ್ಮ ಕಟ್ ಆಫ್ಸ್ ಇರುತ್ತೆ. ಅಂಡ್ ಎ ಇನ್ಸ್ಟ್ರುಮೆಂಟೇಶನ್ ಮೇ ಬಿ ಕಡಿಮೆ ಆಗ್ಬೋದು, ಯಾಕಂದ್ರೆ ಬಿಕಾಸ್ ಆಫ್ ದ ಲೋವರ್ ಆಸ್ಪಿರೆಂಟ್ಸ್ ಎಲ್ಲಿ ಮೋರ್ ದೆನ್ 1000 ಇದ್ದಾರೆ. ಥಿಂಕ್ ಮಾಡ್ಕೊಳ್ಳಿ, ಜಸ್ಟ್ ಎಸ್ಟಿಮೇಟ್ ಇಟ್ ಆಸ್ ರಫ್ಲಿ 50 to 60 ತನಕ ಹೋಗೋ ಚಾನ್ಸ್ ಇರುತ್ತೆ. ಓಕೆ, ಅಂಡ್ ನೋಡಿ, ಈ ಮೆಕ್ಯಾನಿಕಲ್ ಒಂದರಲ್ಲಿ ಬರೀ 38 ಜನ ಇದ್ದಾರೆ. ಓಕೆ, 38 ಪ್ಲಸ್ 24. ಓಕೆ, ಅಂಡ್ ನಂತರ 35 ಪ್ಲಸ್ ನಂತರ 771 ಪ್ಲಸ್
ಲಾಸ್ಟ್ ಇಸ್ 431. 1299. 1300ಗೆ ಒಬ್ಬರು ಕಡಿಮೆ ಇದ್ದಾರೆ ಅಷ್ಟೇ. ಓಕೆ, ಇಷ್ಟು ಜನ ನಿಮ್ಮ ಮೆಕ್ಯಾನಿಕಲ್ ಆಸ್ಪಿರೆಂಟ್ಸ್ ಬರೆದಿದ್ದಾರೆ, ನಿಮ್ಮ ಮೆಕ್ಯಾನಿಕಲ್ ಗೆಳೆಯರು. ಅಂಡ್ ಅದಾದ ನಂತರ ಸಿವಿಲ್ಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅಂಡ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಆಲ್ರೆಡಿ ನೋಡಿದ್ವಿ. ಸೊ ಇಷ್ಟು ನೋಡಿ ಗೈಸ್, ಇಷ್ಟು ಜನ ಇವತ್ತು ಅಟೆಂಡ್ ಮಾಡಿರೋಂಥ ವಿದ್ಯಾರ್ಥಿಗಳಾಗಿರ್ತಾರೆ. ಓಕೆ, ಹೈಯೆಸ್ಟ್ ಫಸ್ಟ್ ಕೌಂಟ್ ಬರೋದು ಎಲೆಕ್ಟ್ರಿಕಲ್, ನಂತರ ಮೆಕ್ಯಾನಿಕಲ್, ನಂತರ ಸಿವಿಲ್, ಅಂಡ್ ದೆನ್ ಮೇ ಬಿ ಕೆಮಿಸ್ಟ್ರಿ, ಆದ ನಂತರ ಇನ್ಸ್ಟ್ರುಮೆಂಟೇಷನ್ ಅಂಡ್ ಇ ಸಿ ಬ್ರಾಂಚ್. ಸೊ ಇಷ್ಟೆಲ್ಲ ಜನ ಅಟೆಂಡ್ ಮಾಡಿದ್ದಾರೆ. ಸೊ ನೀವು ನಿಮ್ಮ ಕಂಪ್ಯಾರಿಸನ್ ಸಹ ನೀವು ಮಾಡ್ಕೋಬಹುದು. ಇನ್ ಕೇಸ್ ನಾಳೆಗೆಲ್ಲ ನಾಡಿದ್ದು ಮಂಡೇ ಅಲ್ವಾ, ಮಂಡೇಗೆ ಮೇ ಬಿ ನಿಮ್ಮ ಕೀ ಆನ್ಸರ್ಸ್ ರಿಲೀಸ್ ಆಗುತ್ತೆ. ಮಂಡೇ ಕೀ ಆನ್ಸರ್ಸ್ ರಿಲೀಸ್ ಆಗಿದ ನಂತರ ಜಾಸ್ತಿ ತಡ ಏನಿರಲ್ಲ, ಅಲ್ಲಿಂದ ಇಮಿಡಿಯೇಟ್ ಆಗಿ ನಿಮ್ಮ ವ್ಯಾಲ್ಯೂಯೇಷನ್ ನಡೆಯುತ್ತೆ. ಅಂಡ್ ಕೀ ಆನ್ಸರ್ಸ್ ಒನ್ಸ್ ಫ್ರೀಸ್ ಆದ ನಂತರ ನೀವು ಅಬ್ಜೆಕ್ಷನ್ಸ್ ಹಾಕೋದೆಲ್ಲ ಟೈಮ್ ಏನು ಕೊಡ್ತಾರೆ, ಅಬ್ಜೆಕ್ಷನ್ಸ್ ಎಲ್ಲ ಆಗಿದ ನಂತರ ಇಮಿಡಿಯೇಟ್ ಆಗಿ ನಿಮ್ಮ ರಿಸಲ್ಟ್ ವಿತಿನ್ 1 ವೀಕ್ ಬಂದ್ಬಿಡುತ್ತೆ. ಓಕೆ, within 1 week your score list will be announced. Okay guys, hope for the best. I wish you all the best once again for your good score and for efforts and for everything. And ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಕಾಸ್ ಆಲ್ ದ ನೆಕ್ಸ್ಟ್ ಲೇಟೆಸ್ಟ್ ಅಪ್ಡೇಟ್ಸ್ನ ನಾವು ನಿಮ್ಮ ಮುಂದೆ ತೊಗೊಂಬರ್ತಾ ಇರ್ತೀವಿ. ಆ್ಯಂಡ್ ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇದೇ ಥರದ ಇನ್ನು ಹಲವಾರು ವಿಡಿಯೋಸು, ನ್ಯೂ ಅಪ್ಡೇಟ್ಸ್ ಬಗ್ಗೆ ಮಾಹಿತಿ ಹಾಕ್ತಾ ಇರ್ತೀವಿ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಆ್ಯಂಡ್ ಈ ವಿಡಿಯೋನಲ್ಲಿ ಕೊಟ್ಟಿರೋಂಥ ಮಾಹಿತಿ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ನಾಳೆ ನಡೆಯುವಂತಹ ಎಲ್ಲ ನಮ್ಮ ಜೂನಿಯರ್ ಲೆವೆಲ್ ವಿದ್ಯಾರ್ಥಿಗಳಿಗೆ, ಜೂನಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ಡಿಪ್ಲೊಮಾ ಆಲ್ ದ ಆಸ್ಪಿರೆಂಟ್ಸ್, ಕೆಮಿಕಲ್ ಸೂಪರ್ವೈಸರ್ ಅವರಿಗೆ wishing you all the best. Do well, be with the calm mind. First start with the theory oriented questions, ನಂತರ go with the problems, because do not spend much time on the problems are time eating questions ಅಂತ ಕರಿತೀವಿ. ಸೊ ಅದಕ್ಕಾಗಿ ಪ್ರಾಬ್ಲಮ್ಸ್ನ ಆಲ್ವೇಸ್ ಲಾಸ್ಟಲ್ಲಿ ಅಟೆಂಡ್ ಮಾಡ್ಕೊಳ್ಳಿ. ಅಂಡ್ ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಒನ್ಸ್ ಅಗೇನ್ wish you all the best once again. See you in the next session. Good day. Take care. Bye.